ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 8 ಮತ್ತು 9ನೇ ದಿನ ಎಲ್ಲಿ ಉಳ್ಕೊಂಡ್ವಿ ಮತ್ತು ಏನೇನೆಲ್ಲ ಆಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಾರ್ಮುಡಿ ಘಾಟಲ್ಲಿ ಬಂದು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಚಾರ್ಮುಡಿ ಘಾಟ್ನ ಇಳಿದು ಇವಾಗ ಮುತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನದ ಬಳಿ ಉಳ್ಕೊಂಡಿರುವಂಥದ್ದು. ಬೆಳಿಗ್ಗೆ 10:30 11 ಗಂಟೆ ಸಮಯಕ್ಕೆ ಈ ದೇವಸ್ಥಾನದ ಬಳಿ ಬಂದ್ವಿ. ಇಲ್ಲೇ ನೇತ್ರಾವತಿ ಹೊಳೆಯಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿನ ಪಡ್ಕೊಂಡು ನಂತರ ಸಂಜೆ ಜಾತ್ರೆನ ನೋಡೋಣ ಅಂಥೇಳಿ ಒಂದು ರೌಂಡ್ ಬಂದಿದ್ದೀವಿ. ಮತ್ತು ದೇವರಿಗೆ ವಿಶೇಷವಾದ ಅಲಂಕಾರ ಪೂಜೆಗಳಿರುತ್ತೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮುತ್ತೂರಿನಲ್ಲಿ ಪ್ರತಿ ವರ್ಷ ಆರಾಟ ಉತ್ಸವ ಅಂಥೇಳಿ ಜಾತ್ರೆ ನಡೆಯುತ್ತೆ. ಅದು ಒಂದು ವಾರ 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ಆ ಜಾತ್ರೆ ನಡೆಯುವಂಥದ್ದು. ಪ್ರತಿದಿನ ವಿಶೇಷ ಪೂಜೆಗಳು ಮತ್ತು ಅಲಂಕಾರಗಳು, ವಿಶೇಷ ಆಚರಣೆಗಳು ಇರುತ್ತೆ. ನಾವಿಲ್ಲಿಗೆ ಬರೋದಕ್ಕೆ ಮುಂಚೆನೇ 12ನೇ ತಾರೀಕು ಫೆಬ್ರವರಿ 12ಕ್ಕೆ ಜಾತ್ರೆ ಶುರುವಾಗಿದ್ದಂಥದ್ದು. ನಾನು ವಿಡಿಯೋ ಮಾಡಿರುವಂಥದ್ದು ಫೆಬ್ರವರಿ 14 ಮತ್ತು 15ರ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರುವಂಥದ್ದು. ಮುತ್ತೂರು ಜಾತ್ರೆ ವಿಶೇಷವಾಗಿ ದೇವಸ್ಥಾನವನ್ನು ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಕಣ್ಣು ತುಂಬಿ ಬರುವಂತಿತ್ತು. ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಎಡಭಾಗದಲ್ಲಿ ಇನ್ನೊಂದು ಪುಟಾಣಿ ದೇವರ ಗುಡಿ ಇದೆ. ಅದು ಯಾವುದು ಅಂತೇಳಿದ್ರೆ ಅಂಗಣ ಪರ್ಚೂಲಿ ಪಿಲಿಚಾಮುಂಡಿ ದೈವ ಅಂತೇಳಿ. ಇದು ದೇವಸ್ಥಾನ ಓಪನ್ ಇದ್ದರೆ ದೇವರು ದರ್ಶನ ಮಾಡಿಸ್ತಿದ್ದೆ ನಿಮಗೂ ಕೂಡ. ಬಟ್ ಇದು ದೇವಸ್ಥಾನ ಓಪನ್ ಇರಲಿಲ್ಲ. ಕಳೆದ ವರ್ಷ ಬಂದಾಗ ಕೂಡ ನಾವು ಓಪನ್ ಇರಲಿಲ್ಲ, ಈ ವರ್ಷ ಬಂದಾಗ ಕೂಡ ಓಪನ್ ಇರಲಿಲ್ಲ. ಯಾವ ಸಮಯದಲ್ಲಿ ಅದು ಓಪನ್ ಆಗಿರುತ್ತೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ನಾವು ಹೊಸದಾಗಿ ಅಲ್ಲಿ ಹೋಗಿದ್ದರಿಂದ ನಮಗೂ ಅದರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಈಗ ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ದೇವ್ರ ಮುಂದೆ ಈ ರೀತಿ ದೊಡ್ಡದು ಗರುಡಗಂಬ ಇದೆ. ಆ ಗರುಡಗಂಬಕ್ಕೆ ಅಕ್ಕಪಕ್ಕ ಇರುವಂಥ ರೈತರುಗಳು ಬೆಳೆದಂಥ ಅಡಿಕೆ ಬಾಳೆ ಎಲ್ಲದನ್ನು ಅಲ್ಲಿ ಕಟ್ಟಿರುವಂಥದ್ದು. ವರ್ಷದ ಫಸಲು ಚೆನ್ನಾಗಿ ಬರಲಿ ಮತ್ತು ಫಸಲು ಚೆನ್ನಾಗಿ ಬಂದಿದೆ ತಗೋ ನಿನಗೊಂದಿಷ್ಟು ಅಂತೇಳಿ ದೇವರಿಗೆ ನೈವೇದ್ಯ ಕೊಡ್ತೀವಲ್ವ, ಆ ರೀತಿ ಪದ್ಧತಿ ಇಲ್ಲಿ ರೂಢಿಯಲ್ಲಿರುವಂಥದ್ದು. ಇನ್ನೂ ಒಂದಷ್ಟು ಅಡಿಕೆ ಕಾಯಿಗಳು ನೀವು ನೋಡ್ಬೋದು ಕೆಳಗಡೆ ಇಟ್ಟಿದ್ದಾರೆ, ಇನ್ನೊಂದಷ್ಟನ್ನ ಅಲ್ಲಿ ಕಟ್ಟಿರುವಂಥದ್ದು. ದೇವಸ್ಥಾನದ ಬಲಭಾಗದಲ್ಲಿ ಈ ರೀತಿ ಮಂಟಪ ಇದೆ. ಇಲ್ಲಿ ಶಿವನದು ಪೇಂಟಿಂಗ್ ಇರುವಂಥದ್ದು. ಮತ್ತು ದೇವಸ್ಥಾನದಲ್ಲಿ ಹಬ್ಬ ಇದ್ದದ್ರಿಂದ ವಿಶೇಷ ಪೂಜೆಗಳಿಗೆ ಅಲಂಕಾರ ನಡೀತಾ ಇದ್ದದ್ರಿಂದ ಮುಂದೆಗಡೆ ಬಾಗಿಲಿಂದ ಒಳಗಡೆ ಎಂಟ್ರಿ ಇರಲಿಲ್ಲ, ಸೈಡ್ ಬಾಗಿಲಿಂದ ಒಳಗಡೆ ಬಂದ್ವಿ. ಇಲ್ಲಿ ಈ ರೀತಿ ಕಲ್ಲುಗಳೇನು ಮತ್ತು ಇವರೆಲ್ಲ ಯಾಕೆ ಕಲ್ಲು ಮುಂದೆ ಕೂತ್ಕೊಳ್ತಿದ್ದಾರೆ ಅಂತೇಳಿ ನಿಮಗೆ ಡೌಟ್ ಬರ್ತಿದೆಯಾ? ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ, ಆಗ ನಿಮಗೆ ತಿಳಿಯುತ್ತೆ ಅದು ಏನು ಅಂತೇಳಿ. ಇವಾಗ ಮೊದಲಿಗೆ ದೇವರ ದರ್ಶನ ಮಾಡೋಣ ಬನ್ನಿ. ದೇವರ ದರ್ಶನ ಜೊತೆಗೆ ದೇವರಿಗೆ ನೈವೇದ್ಯ ಇಡೋದಕ್ಕೆ ಯಾವ ರೀತಿ ತಯಾರಿ ನಡೀತಾ ಇದೆ ಇಲ್ಲಿ ನೋಡ್ತಿದ್ದೀರಲ್ಲ. ಈ ರೀತಿ ಮಣೆನ ಇಟ್ಟು ಒಂದು ಮಡಿಪಂಚೆನ ಹಾಸಿ ಅದ್ರ ಮೇಲೆ ಬಾಳೆ ಎಲೆನ ಇಟ್ಟು ಬಾಳೆ ಎಲೆ ಮೇಲೆ ರೈತರು ಬೆಳೆದು ಕೊಟ್ಟಿರುವಂತಹ ಅಡಿಕೆಕಾಯಿ ಮತ್ತು ಬಾಳೆಹಣ್ಣು ಎಲ್ಲದನ್ನು ಇಟ್ಕೊಂಡು ಬರ್ತಿದ್ದಾರೆ. ಆ ನಂತರ ನೈವೇದ್ಯ ಮತ್ತು ತೆಂಗಿನಕಾಯಲ್ಲಿ ತುಪ್ಪನ ಹಾಕಿ ಇಡ್ತಾರೆ. ಶಿವನ ಮುಂದೆ ಇರುವಂತಹ ಗರುಡಗಂಬ ಅಂದರೆ ದೇವಸ್ಥಾನದ ಮುಂದೆ ಇರುವಂತಹ ಗರುಡಗಂಬದಿಂದ ಹಿಡಿದು ದೇವಸ್ಥಾನದ ಗರ್ಭಗುಡಿಯವರೆಗೂ ಈ ರೀತಿ ಇರುತ್ತೆ. ನೋಡ್ತಿರ್ಬೋದು ದೇವರವರೆಗೂ ಯಾವ ರೀತಿ ಇಟ್ಟಿದ್ದಾರೆ ಅಂತೇಳಿ. ಬೇರೆ ದೇವಸ್ಥಾನಗಳಿಗಿಂತ ಇದು ಒಂದು ರೀತಿ ಭಿನ್ನವಾಗೇ ಇತ್ತು. ಚಿಕ್ಕ ಚಿಕ್ಕ ಎಲೆಗಳ ಕಟ್ ಮಾಡಿ ಈ ರೀತಿ ನೈವೇದ್ಯ ಇಟ್ಟಿದ್ರು. ಇವಾಗ ಇಲ್ಲಿ ಕೂತಿರೋ ಇಷ್ಟು ಜನ ಬಂದು ನಮ್ಮ ಟೀಮು. ಪಾದಯಾತ್ರೆಯಲ್ಲಿ ನಾವಿಷ್ಟು ಜನ ಜೊತೆಗೆ ನಡ್ಕೊಂಡು ಬರ್ತಾ ಇರುವಂಥದ್ದು. ಎಲ್ಲರೂ ಮುಂದೆ ಹಿಂದೆ ಆಗ್ತೀವಿ, ಬಟ್ ನಾವೆಲ್ಲರೂ ಜೊತೆಗಿರುವಂಥದ್ದು ಒಂದೇ ಊರಿನವರು ಮತ್ತು ಫ್ಯಾಮಿಲಿ ಫ್ರೆಂಡ್ಸು. ಈ ರೀತಿ ಕಾಯಿನ್ನ ಜೋಡಿಸ್ತಾ ಇದ್ದಾರೆ. ಇದು ಯಾಕೆ ಅಂತ ಮೇಲೆ ಹೇಳ್ತೀನಿ. ಇವರು ಅಶೋಕಣ್ಣ, ಇವರು ಸುನೀಲ್ ಅಂತೇಳಿ ದಸ್ವಾರ, ಇವರು ಚಂದ್ರು ಅಣ್ಣ ಅವೇರಳ್ಳಿ, ಇವರು ನಮ್ಮ ಯಜಮಾನ್ರು ಪಕ್ಕ ರೆಡ್ ಕಲರ್ ಶರ್ಟ್ ಇಟ್ಕೊಂಡು ಸತತ ಪ್ರಯತ್ನದಲ್ಲಿರುವವರು ಅಕ್ಷಯ್ ಅಂತ ಹೇಳಿ. ಈ ಕಡೆ ಬಂದರೆ ಸಾವಿತ್ರಿ ಆಂಟಿ ಅಂತ ಹೇಳಿ ನಮ್ಮ ಮನೆ ಮುಂದ್ಗಡೆ ಅವರು ಕೂಡ ಟ್ರೈ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಈ ಕಡೆ ರೈಟ್ ಸೈಡ್ ಇರುವಂಥದ್ದು ಜಯಮ್ಮ ಆಂಟಿ. ಅವರು ಒಂದು ಕಾಯಿನ್ ಸರಿ ಹೋಗ್ತಿಲ್ಲ ಅಂತೇಳಿ ಬೇರೆ ಇನ್ನೊಂದು ಕಾಯಿನ್ ಎತ್ಕೊಂಡು ಟ್ರೈ ಮಾಡ್ತಿದ್ದಾರೆ. ಚಂದ್ರು ಅಣ್ಣ ಮತ್ತೊಮ್ಮೆ ಇಲ್ಲಿ ಟ್ರೈ ಮಾಡ್ತಾ ಇರುವಂಥದ್ದು. ಇದು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಮನಸ್ಸಲ್ಲಿ ಒಂದು ಬೇಡಿಕೆನ ಇಟ್ಟು ಅದನ್ನು ಶಿವ ಆಲಿಸ್ತಾನೆ ಈಡೇರಿಸ್ತಾನೆ ಅನ್ನೋ ನಂಬಿಕೆಯಿಂದ ಕಾಯಿನ ನಿಲ್ಲಿಸುವಂಥದ್ದು. ಶಿವ ಕೇಳಿಸ್ಕೊಳ್ತಿದ್ದಾನೆ, ನಮ್ಮ ಕೋರಿಕೆನ ನೆರವೇರಿಸ್ತಾನೆ ಅನ್ನೋದಾದರೆ ಆ ಕಾಯಿನು ನಿಂತ್ಕೊಳ್ಳುತ್ತೆ, ಇಲ್ಲ ಅಂದರೆ ಬಿದ್ದೋಗುತ್ತೆ ಅನ್ನೋ ವಾಡಿಕೆ ಇರುವಂಥದ್ದು, ಆಚರಣೆ ಇರುವಂಥದ್ದು. ಇಲ್ಲಿ ದೇವಸ್ಥಾನಕ್ಕೆ ಬಂದಂಥವರೆಲ್ಲರೂ ಶಿವನ ಮುಂದೆ ಬೇಡ್ಕೊಂಡು ಬಂದು
ಮನಸ್ಸಲ್ಲಿ ನೆನೆಸ್ಕೊಂಡು ತಮ್ಮ ಬೇಡಿಕೆಯನ್ನು ಈ ರೀತಿ ಕಾಯಿನ್ನ ನಿಲ್ಲಿಸೋದ್ರಿಂದ ಮೂಲಕ ಅದು ನೆರವೇರುತ್ತೆ. ಕಾಯಿನ್ ನಿಂತ್ಕೊಂಡ್ರೆ ನೆರವೇರುತ್ತೆ, ಕಾಯಿನ್ ಬಿದ್ದೋದ್ರೆ ಅದು ನೆರವೇರಲ್ಲ ಅನ್ನೋ ನಂಬಿಕೆ ಇಟ್ಕೊಂಡಿರುವಂಥದ್ದು. ಇಲ್ಲಿ ಅಮ್ಮನವ್ರ ಮುಂದೆನೂ ಕೂಡ ಇದೇ ರೀತಿ ನೈವೇದ್ಯ ಇಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ. ಶ್ರೀ ದುರ್ಗೆ ಅಮ್ಮನವರು ಪಾರ್ವತಿಯ ಪ್ರತಿರೂಪ. ಎಲ್ಲಿ ನೋಡಿದ್ರೂ ಎಲ್ಲರೂ ಈ ಕಲ್ಲುಗಳನ್ನು ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಕಾಯಿನ್ ನಿಲ್ಸೋದಕ್ಕೆ ಅಂತೇಳಿ. ದೇವಸ್ಥಾನದ ಸುತ್ತ ಸುಮಾರು ಕಲ್ಲುಗಳಿದೆ. ಈ ರೀತಿ ದೇವಸ್ಥಾನದ ಒಳಗಡೆನೆ ಒಳ ಆವರಣದಲ್ಲೇ ಈ ರೀತಿ ಇರುವಂಥದ್ದು ಕಲ್ಲುಗಳು. ಎಲ್ಲರೂ ಅದ್ರ ಮೇಲೆ ಅದು ಒಂದು ನಂಬಿಕೆಯಿಂದ ಮತ್ತು ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಕಲ್ಲ ಮೇಲೆ ಕಾಯಿನ್ನ ನಿಲ್ಲಿಸುವಂಥ ಪ್ರಯತ್ನದಲ್ಲಿ ಇರುವಂಥದ್ದು. ಎಲ್ಲರೂ ಕಾಯಿನ್ ನಿಲ್ಲಿಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವ್ರು ಬಂದು ಪ್ರೀತು ಅಂತೇಳಿ ಪಾದಯಾತ್ರೆ ಸಮಿತಿನ ಆಯೋಜನೆ ಮಾಡುವಂಥ ಶಿವರಾಜಪ್ಪ ಅಂತ ಹೇಳಿದ್ನಲ್ಲ ನಾನು ಫಸ್ಟ್ ವಿಡಿಯೋದಲ್ಲಿ, ಅವರ ಮಗಳು ಇವರು. ನನಗೆ ಇವರು ನಾದಿನಿ ಆಗಬೇಕು, ನಾನು ಇವರಿಗೆ ಅತ್ತಿಗೆ ಆಗಬೇಕು. ಇವರು ನನಗೆ ದೊಡ್ಡ ಮಾವನ ಅವರ ಮಗಳು. ಇಲ್ಲಿ ಒಂದು ಅಣ್ಣ ರೇಗಿಸ್ತಾಯಿತ್ತು, ಫೆವಿಕ್ವಿಕ್ ತಂದುಬಿಡೋಗಿ ಅಂಗಡಿಗೆ ಹೋಗಿ ಅಂಟಿಸ್ಬಿಟ್ಟು ನಿಲ್ಲಿಸ್ಬಿಡೋರಂತೆ ಅಂತ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಕಾಯಿನ್ಗಳು ನಿಂತ್ಕೊಳ್ತಿತ್ತು, ಒಂದೊಂದು ನಿಂತ್ಕೊಳ್ತಾ ಇರಲಿಲ್ಲ. ಅದರಿಂದ ಇಲ್ಲಿ ದೇವಸ್ಥಾನದ ಒಳಗಡೆ ತುಳಸಿ ಗಿಡ ಇರುವಂಥದ್ದು, ಮತ್ತು ತುಳಸಿ ಗಿಡದ ಮುಂದೆನೂ ಕೂಡ ನೈವೇದ್ಯ ಇಡೋ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ತೆಂಗಿನಕಾಯಿ ಒಳಗಳೆಲ್ಲ ಕೆಚ್ಚಿ ಆಲ್ರೆಡಿ ಇಟ್ಟಿರುವಂಥದ್ದು ದೇವರಿಗೆ ನೈವೇದ್ಯ ಇಡೋದಕ್ಕೆ. ಆ ತೆಂಗಿನಕಾಯಿಗೆ ಸ್ವಲ್ಪ ತುಪ್ಪ ಮತ್ತು ಒಂದು ಬತ್ತಿನ ಇಟ್ಟು ದೀಪನ ಹಚ್ತಾರೆ. ಇವರು ಒಬ್ಬರೇ ಸತತ ಪ್ರಯತ್ನದಲ್ಲಿ ಇದ್ದಾರೆ. ಕಾಯಿನ್ ನಿಂತ್ಕೊಂಡ ತಕ್ಷಣ ಇವ್ರ ಖುಷಿ ನೋಡಬೇಕಿತ್ತು. ಫುಲ್ಲು ಕುಂದಾಡ್ಬಿಟ್ರು, ಅಷ್ಟು ಖುಷಿ ಇತ್ತು ಅವರಿಗೆ. ಅಂದರೆ ಈ ದೇವ್ರನ್ನ ಎಲ್ಲರೂ ಅಷ್ಟು ನಂಬ್ತಾರೆ, ಅಷ್ಟು ನಂಬಿಕೆ ಇದೆ ಅಂತೇಳಿ. ಪ್ರತಿ ವರ್ಷ ಬರೋ ಪಾದಯಾತ್ರಿಗರು ಎಲ್ಲರೂ ಕೂಡ ತಮ್ಮ ತಮ್ಮ ಆಸೆಗಳನ್ನ ಬೇಡಿಕೆಗಳನ್ನ ದೇವ್ರನ್ನ ಈಡೇರಿಸು ಭಗವಂತ ಅಂತೇಳಿ ಭಕ್ತಿಯಿಂದ ಕೈ ಮುಗಿದು ಈ ರೀತಿ ಕಾಯಿ ನಿಲ್ಲಿಸಿ ಹೋಗ್ತಾರೆ. ಕೆಲವೊಬ್ಬರು ಹೇಳೋ ಪ್ರಕಾರ ಇದು ಸತ್ಯ ಕೂಡ, ಎಷ್ಟೋ ನಮ್ಮ ಬೇಡಿಕೆಗಳು ಈಡೇರಿದೆ ಅಂತೇಳಿ. ಅದರಿಂದ ಹೊಸಬರು ಕೂಡ ಅವರು ಬೇಡಿಕೆಗಳನ್ನ ಈಡೇರಿಸು ಭಗವಂತ ಅಂತೇಳಿ ಕೈ ಮುಕ್ಕೊಂಡು ಈ ರೀತಿ ಮಾಡ್ತಿರ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಗಣೇಶನ ಮುಂದೆ ಕೂಡ ನೈವೇದ್ಯ ಇಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇರುವಂಥದ್ದು. ಮತ್ತು ಶಾಸ್ತ್ರವ ಅಂತೇಳಿ ಇನ್ನೊಂದು ದೇವರಿದೆ, ಅಲ್ಲೂ ಕೂಡ ಅದೇ ರೀತಿ ನೈವೇದ್ಯ ಇಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರುವಂಥದ್ದು. ಇವಾಗ ದೇವರಿಗೆ ನೈವೇದ್ಯ ಇಟ್ಟು ಆರತಿ ಬೆಳಗೋ ಸಮಯ, ಅದರಿಂದ ಎಲ್ಲರೂ ಹೊರಗಡೆ ಕಳಿಸಿದ್ದಾರೆ. ಹೊರಗಡೆ ಈ ರೀತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರುವಂಥದ್ದು. ಇಲ್ಲಿ ಮಾಲೆ ಧರಿಸಿರುವ ಎಲ್ಲ ಸ್ವಾಮಿಗಳು ಕೂಡ ನಮ್ಮ ಕ್ಯಾಂಪಿನವರೇ, ಅಂದರೆ ನಮ್ಮ ಸಮಿತಿ ಕಡೆಯಿಂದ ಬಂದಿರುವಂಥವರೇ. ಎಲ್ಲ ಊರಿನವರು ಇದ್ದಾರೆ, ಬೆಂಗಳೂರು, ಕೆಂಗೇರಿ, ಚನ್ನಪಟ್ಟಣ, ಸುತ್ತಮುತ್ತ ಹಳ್ಳಿ ಎಲ್ಲರೂ. ಆದರೆ ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಒಬ್ರನ್ನೊಬ್ಬರು ಮಾತಾಡಿಸಿ ಗೌರವದಿಂದ ಮಾತಾಡಿಸೋದು ತುಂಬಾ ಖುಷಿ ಅನಿಸುತ್ತೆ. ಅವ್ರ ಬಗ್ಗೆ ನಮಗೆ ಗೊತ್ತಿರಲ್ಲ, ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಒಬ್ರನ್ನೊಬ್ಬರು ಪರಿಚಯ ಮಾಡಿಕೊಂಡು ಎಲ್ಲರೂ ಎಷ್ಟು ಅನ್ಯೋನ್ಯವಾಗಿರ್ತೀವಿ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ವಿಶೇಷ ಪೂಜೆ ಮತ್ತು ಆರತಿ ನಡೀತಾ ಇತ್ತು. ಇವಾಗ ಆರತಿ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಉಳ್ಕೊಂಡಿರೋದಂಥ ಜಾಗಕ್ಕೆ ಊಟಕ್ಕೆ ಹೋದ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಕೂಡ ಊಟದ ವ್ಯವಸ್ಥೆ ಆಗಿತ್ತು, ಆದರೆ ನಮ್ಮ ಸಮಿತಿ ಕಡೆಯಿಂದನೂ ಅಡುಗೆ ರೆಡಿ ಇತ್ತಲ್ವ, ಅಲ್ಲೇ ಹೋಗಿ ಊಟವನ್ನು ಮಾಡಿದ್ವಿ. ಅನ್ನ, ಸಾಂಬಾರು, ಮುದ್ದೆ, ಹಪ್ಳ, ಉಪ್ಪಿನಕಾಯಿ, ರಸಮ್, ರೈಸ್ ಎಲ್ಲವುದು ರೆಡಿಯಾಗಿತ್ತು. ಎಲ್ಲರೂ ಒಂದಷ್ಟು ಜನ ಊಟ ಮಾಡ್ತಾಯಿದ್ದಾರೆ, ಇನ್ನೊಂದಷ್ಟು ಜನ ಊಟ ಬಡಿಸ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಊಟ ಮಾಡೋದಕ್ಕೆ ಆಮೇಲೆ ಕುಳಿತುಕೊಂಡಿರುವಂಥದ್ದು. ಇವತ್ತು ಮಧ್ಯಾಹ್ನ ಊಟ ಕೂಡ ಇಲ್ಲೇ ವ್ಯವಸ್ಥೆ ಆಗಿತ್ತು, ನೈಟು ಕೂಡ ಇಲ್ಲೇ ಇದೆ. ನೈಟು ಇಲ್ಲೇ ವಿಶ್ರಾಂತಿನ ತಗೊಳ್ತೀವಿ, ಮತ್ತು ಬೆಳಗಿನ ಉಪಹಾರ ಕೂಡ ಇಲ್ಲೇ ಮುಗಿಸಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಇವತ್ತಿನ ವಿಶೇಷ ಏನೇನಿದೆ ನೋಡಿಕೊಂಡು ಆನಂತರ ಮತ್ತೆ ಬಂದು ಇಲ್ಲೇ ಮಧ್ಯಾಹ್ನ ಊಟನ ಮುಗಿಸಿ ಉಜಿರೆಗೆ ಹೋಗುವಂಥದ್ದು. ಇದು ಬೆಳಗಿನ ತಿಂಡಿಗೆ ರೆಡಿ ಆಗ್ತಿರುವಂಥದ್ದು ಉಪ್ಪಿಟ್ಟು, ಕೇಸರಿಬಾತು ಮತ್ತು ತೂತುಡೆ. ನೋಡಿ ಕೇಸರಿಬಾತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ಒಂದು ಸೈಡು ಒಗ್ಗರಣೆ ರೈಸ್ ಕೂಡ ರೆಡಿಯಾಗಿರುವಂಥದ್ದು. ನೋಡೋದಕ್ಕೆ ಪುಳಿಯೋಗರೆ ಥರನೇ ಕಾಣಿಸುತ್ತೆ, ಆದರೆ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ.
ಒಂದು ಕಡೆ ಉಪ್ಪಿಟ್ಟು ಕೇಸರಿಬಾತು ರೆಡಿಯಾಗಿದೆ, ಒಗ್ಗರಣೆ ರೈಸ್ ಕೂಡ ರೆಡಿಯಾಗಿದೆ. ಇನ್ನೊಂದು ಕಡೆ ತೂತೊಡೆ ರೆಡಿ ಆಗ್ತಾ ಇದೆ. ನೋಡಿ, ನಾವು ಮನೇಲಿ ಮಾಡಬೇಕಾದ್ರೆ ತೂತೊಡೆ ಮಾಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ, ಬಟ್ ಅವ್ರ ಕೈನಲ್ಲೇ ಸುಮ್ಮನೆ ಹಿಂಗೆ ತೆಗ್ದು ಹಾಕ್ತಿದ್ದಾರೆ. ಆದರೂ ತೂತೊಡೆ ಶೇಪ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಎಲ್ಲರೂ ತಿಂಡಿನ ಮುಗಿಸಿ ದೇವಸ್ಥಾನ ಕಡೆ ಹೊರಟ್ವಿ. ಇವತ್ತು ಫೆಬ್ರವರಿ 15. ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಎಲ್ಲ ತಯಾರಿನ ಅರ್ಚಕರು ಒಂದು ಕಡೆ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿಯ ಆಚರಣೆ ವಿಭಿನ್ನವಾಗಿದ್ರೂ ಕೂಡ ತುಂಬಾನೇ ಅದ್ಭುತವಾಗಿತ್ತು.
ಅಭಿಷೇಕ ಕಣ್ ತುಂಬಿಕೊಂಡು ಅಲ್ಲಿಂದ ಮತ್ತೆ ಬಂದು ನಮ್ಮ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ಮತ್ತೆ ನಾವು ನಮ್ಮ ಪಾದಯಾತ್ರೆ ಉಜಿರೆ ಕಡೆಗೆ ಶುರುವಾಯಿತು. ಮಧ್ಯಾಹ್ನ ಊಟನ ಮುಗಿಸಿ ನಾವು ಉಜಿರೆ ಕಡೆ ನಮ್ಮ ಪಯಣನ ಬೆಳೆಸಿದ್ವಿ. ನೋಡಿ, ಪಂಚಲಿಂಗ ದೇವಸ್ಥಾನದಲ್ಲಿ ಬರೀ ನಾವಷ್ಟೇ ಅಲ್ಲ, ನಮ್ಮ ಜೊತೆಗೆ ಬೇರೆ ಕ್ಯಾಂಪ್ಗಳು ಎಷ್ಟೊಂದು ಬಂದು ಗಾಡಿಗಳು ನಿಂತಿದೆ ಅಂಥೇಳಿ ಬೇರೆ ಬೇರೆ ಕ್ಯಾಂಪ್ನವರು ಕೂಡ ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ. ಮತ್ತು ಮುತ್ತೂರು ಜಾತ್ರೆ ನಡೀತಾ ಇರೋದ್ರಿಂದ ಜಾತ್ರೆ ನೋಡೋದಕ್ಕೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು. ರಾತ್ರಿ ಉಜಿರೆನ ತಲುಪಿದ್ವಿ. ಉಜಿರೆನಲ್ಲಿ ಊಟದ ವ್ಯವಸ್ಥೆ ಆಗಿತ್ತು. ಊಟನ ಮುಗಿಸಿ ಮಲ್ಕೊಂಡ್ವಿ. ಉಜಿರೆನಲ್ಲಿ SDM ಕಾಲೇಜಲ್ಲಿ ನಾವು ಉಳ್ಕೊಂಡಂಥದ್ದು, ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಕಾಲೇಜ್ನಲ್ಲಿ ನಾವು ಉಳ್ಕೊಂಡಿದ್ದಂಥದ್ದು. ಅಲ್ಲಿಂದ ಮಧ್ಯರಾತ್ರಿ 2 ಗಂಟೆಗೆ ಎದ್ದು ಮುಂದೆ ಬಂದಾಗ ನಮಗೆ ಇಲ್ಲಿ ಸಿಕ್ಕಿದ್ದು ರಾಮನ ದೇವಸ್ಥಾನ. ಇನ್ನು ಈ ರಾಮ ಮಂದಿರ ಬಿಟ್ಟು ಮುಂದೆ ಹೋದರೆ ನೇತ್ರಾವತಿ ನದಿ, ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಧರ್ಮಸ್ಥಳಕ್ಕೆ ಯಾವ ರೀತಿ ಹೋದ್ವಿ ಏನು ಅಂತೇಳಿ ಪಾದಯಾತ್ರೆ ಕೊನೆಯ ವಿಡಿಯೋ ಬರುತ್ತೆ ಮುಂದೆ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಶಿವಾಯ ಶಿವಾಯ ನಮಃ.